ಶುರು ಮಾಡೋಣ ಈಗ. ಬಂದಿರೋದೇ ಅದು ತಾನೆ, ಕೇಳೋ ಮಾತೇ ಇಲ್ಲ, ಶುರು ಮಾಡೋದೆ. ವಾವ್ ಅಮ್ಮ, ಸೂಪರ್! ನೀವು ಎಷ್ಟೋ ವರ್ಷದಿಂದ ಕಾರ್ನ ಓಡಿಸ್ತಾ ಇರೋ ತರ ಪ್ರೊಫೆಷನಲ್ ಆಗಿ ಸ್ಟಾರ್ಟ್ ಮಾಡಿದ್ರಿ. ಇಷ್ಟು ವರ್ಷ ಆದ್ಮೇಲೆ 4 ಗೋಡೆಯಿಂದ ಈಚೆ ಬಂದು ಕಾರ್ ಕಲ್ತ್ಕೊಳಕ್ ನೀನ್ ಅವಕಾಶ ಮಾಡ್ಕೊಟ್ಟಿದ್ಯಲ್ಲ, ಬಿಡೋಕ್ಕಾಗತ್ತಾ? ರೈಟ್ ರೈಟ್ ರಯ್ಯ. ಗೇರ್ ಹಾಕಿ, ಹಾಗೆ ಕ್ಲಚ್ ಇದು ಮಾಡಿ ಒತ್ತಿ. ಹಾಗೆ ಕ್ಲೀನಾಗಿ ಮುಂದೆ ನೋಡ್ಬೇಕು ನೀವು. ಅಮ್ಮ ಸೂಪರ್ ನೀವು. ಹಾಗೆ ಸ್ಟೀರಿಂಗ್ ಕ್ಲೀನಾಗಿ ತಿರುಗಿಸಿ. ಹೇಳು ರಾಧಿಕಾ. ಗಾಡಿ ನಿಲ್ಸಿ. ಕಾಫಿ ತುಂಬಾ ಚೆನ್ನಾಗಿದೆ. ನೀನ್ ಮಾಡಿದ್ದ? ಕೂತ್ಕೊಳ್ಳಿ. ಬಂಗಾರಿ, ಇವ್ರು ಲಾಯರ್ ಪ್ರಕಾಶ್ ಅಂತ ನಿಂಗೆ ಗೊತ್ತಿರ್ಬೇಕಲ್ಲ? ಹಾ, ಗೊತ್ತು. ನಮಸ್ಕಾರ. ನಮಸ್ತೆ ಅಮ್ಮ. ಕರ್ಣ, ಏನ್ ಬೆಳಬೆಳಗಿನ ಲಾಯರ್ ಬಂದಿದ್ದಾರೆ? ಏನಾದರೂ ಸಮಸ್ಯೆನಾ? ಇಲ್ಲ, ಎಲ್ಲ ಸಮಸ್ಯೆಗೂ ಫುಲ್ ಸ್ಟಾಪ್ ಇಡಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ನಿಂಗೆ ಆದಷ್ಟು ಬೇಗ ಅರ್ಥ ಆಗುತ್ತೆ ಸರ್. ಇದು ನನ್ನ ಹೆಸರಲ್ಲಿರುವಂಥ ಆಸ್ತಿ ಪೇಪರ್. ಇದನ್ನೆಲ್ಲ ಸಂಜೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಬನ್ನಿ ಅಮ್ಮ, ಈ ಚಿಕ್ಕದಾಗಿ ಮಾಡಿದ್ರೆ ಬರೀ ಕೆಲಸ ಅಲ್ವಾ? ಸುಮ್ಮನೆ ಇರೋದಕ್ಕೆ ಏನ್ ಸಂಕಟನೋ. ಇವ್ರಿಗೇನಾದ್ರೂ ಗೊತ್ತಾದ್ರೆ ನನ್ ಕತೆ. ಅಯ್ಯೋ ಅಮ್ಮ, ಏನಾಯ್ತು? ಏನಿಲ್ಲ, ನಾವಷ್ಟು ಬೇಗ ದೇವಸ್ಥಾನ ತಲುಪಕ್ಕಾಗತ್ತಾ ನಿಧಿ? ಅಮ್ಮ, ಕೃಷ್ಣ ನನ್ನ ಜೊತೆಗಿದ್ದಾನೆ, ಏನೋ ಒಂದಾಗತ್ತೆ. ಬನ್ನಿ ಅಮ್ಮ, ನಮ್ಗಿಂತ ಮೊದಲು ಅವ್ರೇನಾರ ತಲುಪಿಟ್ರೆ ನಮ್ ಕತೆ ಅಷ್ಟೇ. ಅಮ್ಮ, ನನ್ನ ಲೈಫಲ್ಲಿ ಇಷ್ಟು ಫಾಸ್ಟ್ ಆಗಿ ಯಾವ ರನ್ನಿಂಗ್ ರೇಸ್ ಕಾಂಪಿಟೇಷನ್ ನೋಡಿಲ್ಲ. ಬನ್ನಿ. ಅಮ್ಮ ಪ್ಲೀಸ್, ಬನ್ನಿ. ಅಮ್ಮ ಅಲ್ಲಿ ನೋಡಿ, 24/7 ನ್ಯೂಸ್ ಚಾನೆಲ್ ವಿತ್ ಕ್ಯಾಮ್ರಾ ಪರ್ಸನ್ ಬಂದಿದ್ದಾರೆ. ಅಯ್ಯೋ, ನನ್ನ ಕೈ ಕಾಲ ಆಗ್ತಿಲ್ವಲ್ಲ ನಿಧಿ. ನಿನ್ನ ನೋಡಿದ್ರೆ ತಮಾಷೆ. ಏನ್ ಮಾಡೋದೀಗ? ಅಯ್ಯೋ ಬನ್ನಿ, ಹೇಳ್ತೀನಿ. ಸಿಕ್ಕಾಕೋತೀವಷ್ಟೇ. ಏನು ಆಗಿಲ್ಲ, ಬನ್ನಿ ಅಮ್ಮ, ಬನ್ನಿ. ನಿಧಿ, ನಾನು ಪೂಜೆ ಮಾಡಕ್ ಹೋಗ್ತೀನಿ. ಹೋಗಿ ಅಲ್ಲಿ ನಿಮ್ ಪೂಜೆ ಆಗತ್ತೆ ಅಷ್ಟ. ಯಾಕೆ ನಿಧಿ? ಅಮ್ಮ, ನಿಮ್ ಸ್ಯಾರಿ ಇಲ್ಲೇ ಇದೆ. ಅಯ್ಯೋ, ನನ್ ಮರ್ತೇ ಹೋಗ್ಬಿಟ್ಟಿದ್ದೆ. ಆದ್ರೆ ನಂಗೆ ನೆನ್ಪಿತ್ತು. ಬೇಗ ಹೋಗಿ ಬನ್ನಿ ಸರ್, ಬೇಗ ಬನ್ನಿ. ಅರೆ, ಇವಳು ಹೇಗ್ ಬಂದ್ಲು? ಯಾರು? ನಿಧಿ. ಅದನ್ನೇ ನೀನು ಕೇಳ್ಬೇಕು ನಾನೀಗ. ಇಲ್ಲ, ಇಲ್ಲೇನೋ ಮೋಸ ಇದೆ. ಹಾಗಿದ್ರೆ ಅಕ್ಕ ಎಲ್ಲಿ? ನಿಧಿ ಇಲ್ಲೇ ಇದ್ದಾಳೆ ಅಂದಮೇಲೆ ಮಾಲ್ತಿನೂ ಇಲ್ಲೇ ಎಲ್ಲೋ ಇರ್ಬೇಕಲ್ವಾ? ಇಲ್ವಲ್ಲ, ಇರಕ್ ಚಾನ್ಸು ಇಲ್ಲ.
ನಿಧಿ ಆಯ್ತಾ ಪೂಜೆ? ಹಾ ಆಗ್ತಾ ಇದೆ. ಅಕ್ಕ ಎಲ್ಲಿ? ಅದು ಸೀರೆ ಚೇಂಜ್ ಅಂದ್ರೆ ತುಪ್ಪದ ದೀಪ ಹಚ್ಚುವಾಗ ತುಪ್ಪ ಸೀರೆ ಮೇಲೆ ಚೆಲ್ಲೋಯ್ತಾ, ಅದನ್ನ ಕ್ಲೀನ್ ಮಾಡ್ಕೊಳಕ್ ಹೋದ್ರು. ಯಾವ ಕಡೆ ಹೋದ್ರು? ಈ ಕಡೆ. ಅಲ್ಲಲ್ಲ, ಈ ಕಡೆ ಹೋದ್ರು. ಯಾಕೆ? ಏನಾದ್ರೂ ಪ್ರಾಬ್ಲಮ್ಮಾ? ನೀವ್ಯಾಕೆ ಟೆನ್ಷನ್ ಅಲ್ಲಿದ್ದೀರಾ? ಅದ್ ಸರಿ, ನೀವೇನಿಲ್ಲಿ? ಅದು ಮಾವನ್ ಜೊತೆಗೆ. ವೆರಿ ಗುಡ್ ಮಾವ. ಪೂಜೆ ಹೊತ್ತಲ್ಲಿ ಮೃತ್ಯು ಕಂಟಕ ಇರೋರು ದೇವಸ್ಥಾನಕ್ಕೆ ಬಂದ್ರೆ ತುಂಬಾ ಒಳ್ಳೇದಂತೆ. ಆ ದೇವ್ರೆ ನಿಮ್ಮನ್ನ ಇಲ್ಲಿ ಕರ್ಸ್ಕೊಂಡ ಅನ್ಸುತ್ತೆ. ಮಾತು ಸಾಕು. ಮಾಲ್ತಿಯಲ್ಲಿ ಹೇಳಿದ್ನಲ್ಲ ಮಾವ, ಬರ್ತಾರೆ. ಯಾಕೆ? ಹೆಂಡ್ತಿನ ತುಂಬಾ ಮಿಸ್ ಮಾಡ್ಕೊಳ್ತಿದ್ದೀರಾ, ಅದಕ್ಕೆ ದೇವಸ್ಥಾನ ತನಕ ಹುಡ್ಕೊಂಡ್ ಬಂದ್ಬಿಟ್ರಾ? ನಿನಗೆ ಕೇಳಿದ ಮಾತಿಗೆ ಸರಿಯಾಗಿ ಉತ್ತರ ಕೊಡಕ್ ಬರಲ್ಲ ಅನ್ಸುತ್ತೆ. ಮಾವ, ಅಮ್ಮ ಏನು ಕಳ್ದೋಗಿಲ್ಲ. ಕಳ್ದೋಗೋದಕ್ಕೆ ಅವ್ರ ಪುಟ್ ಪಾಪುನೂ ಅಲ್ಲ. ಹೀಗೆ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡಬೇಕು ಅಂತ ನಿನ್ ಪ್ಲಾನು ಅಲ್ವಾ? ಅಷ್ಟರಲ್ಲಿ ಅಕ್ಕ ಡ್ರೈವಿಂಗ್ ಸ್ಕೂಲ್ ಮುಗಿಸ್ಕೊಂಡು ವಾಪಸ್ ಬರ್ತಾರೆ. ಚೆನ್ನಾಗಿದೆ ಐಡಿಯಾ. ಚಿಕ್ಕತ್ತೆ, ನೀವೇನ್ ಹೇಳ್ತಿದ್ದೀರಾ? ಮೈಗೆ ಹುಷಾರಿದೆ ತಾನೆ? ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್. ಸೀರೆ ಕ್ಲೀನ್ ಮಾಡ್ಕೊಂಡ್ ಬರಕ್ಕೆ ಇಷ್ಟೊತ್ತು ಬೇಕಾ? ನಿಜ ಹೇಳು, ಅಕ್ಕ ಎಲ್ಲಿ ಅಂತ. ಅದು ಅಲ್ಲೋಡಿ, ಅಮ್ಮ ಬಂದ್ರು. ಕರ್ಣ, ಏನ್ ಮಾಡ್ತಾ ಇದೀಯ ನೀನು? ನಿಂಗೆ ಏನಾರು ತಲೆ ಕೆಟ್ಟಿದ್ಯಾ? ಅಲ್ಲ ಕಣು, ಇಷ್ಟು ದೊಡ್ಡ ನಿರ್ಧಾರ ತಗೋಬೇಕಾದ್ರೆ ಮನೇಲಿ ದೊಡ್ಡವ್ರಿಗೊಂದು ಮಾತು ಹೇಳಬೇಕು ಅಂತ ಗೊತ್ತಾಗ್ಲಿಲ್ವಾ ನಿನಗೆ? ಈ ಆಸ್ತಿನೆಲ್ಲ ಇವನ ಹೆಸರು ಬರ್ದು ನಿನ್ ತಲೆ ಮೇಲೆ ಚಪ್ಪಿ ಕಲ್ಲು ಹಾಕೋಬೇಕು ಅಂತ ಇದೆಯಾ? ಅಷ್ಟೇ ಅಲ್ಲ, ಕಷ್ಟ ಬಿತ್ತು ಬೆಳೆಸಿರೋ ಹಾಸ್ಪಿಟ್ಲಿನ ನಿನ್ ಕೈಯಾರೆ ಹಾಳು ಮಾಡ್ತಿದ್ಯಾ? ಬಂಗಾರಿ, ನಿನ್ನ ನೋವು ಆತಂಕ ನಂಗೆ ಅರ್ಥ ಆಗುತ್ತೆ. ಆದರೆ ಇನ್ನು ಮುಂದೆ ಈ ಮನೇಲಿ ಯಾರೂ ಈ ಆಸ್ತಿ ವಿಷಯ ಅಂತ ಜಗಳಾಡಬಾರ್ದು, ಮಾತಾಡಬಾರ್ದು. ಅದಕ್ಕೆ ತುಂಬ ಯೋಚನೆ ಮಾಡಿ ನಿರ್ಧಾರ ತಗೋತಾ ಇದ್ದೀನಿ. ಈ ನಿರ್ಧಾರ ಬಿಟ್ಟರೆ ನನ್ನ ಹತ್ರ ಬೇರೆ ಯಾವ ದಾರಿನೂ ಇರಲಿಲ್ಲ.